ಜ್ಞಾನ ಭಂಡಾರಿ ಅಂತ ಖ್ಯಾತಿ ಪಡೆದಿರುವಂಥ ಅಂತ ಅನ್ನುವಂಥದ್ದು ಭಾಳ ಭಕ್ತರಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನು ಲಿಂಗೈಕ್ಯ ನಮ್ಮ ಈ ಭಾಗ 12ನೇ ಶತಮಾನದಲ್ಲಿ ಬಸವಣ್ಣನವರ ಆ ಒಂದು ಸಮಾನತೆ ಕ್ರಾಂತಿಯಿಂದ ಎಲ್ಲರೂ ಸಮಾನವಾಗಿ ಬದುಕಿದರು. ಅದಾದ ನಂತರ 21ನೇ ಶತಮಾನದ ಈ ಮಧ್ಯಭಾಗದಲ್ಲಿ ಅಂಥ ಜನರಿಗೆ ಇಲ್ಲೇ ಒಂದು ಕಡೆ ಶಿಕ್ಷಣದ ಕೊರತೆ ಇದ್ದು ಕಾಣ್ತಾ ಇತ್ತು. ಸ್ವಾಭಿಮಾನ ಬದುಕಲಿಕ್ಕೆ ಶಿಕ್ಷಣ ಭಾಳ ಮುಖ್ಯ. ಹಾಗಾಗಿ ಲಿಂಗೈಕ್ಯ ಕಲಬುರಗಿ ಶರಣಬಸವೇಶ್ವರರು ಅನ್ನದಾಸೋಹ ಕೊಟ್ಟರು. ಅದಾದ ಮೇಲೆ ಈ ಭಾಗಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಜ್ಞಾನದಾಸೋಹವನ್ನು ಅಂದರೆ ಅಕ್ಷರದಾಸೋಹವನ್ನು ತುಂಬ ಪ್ರಾಮಾಣಿಕ ಕೊಡುವಂಥ ಕೆಲಸವನ್ನು ಪರಮ ಪೂಜ್ಯ ಲಿಂಗೈಕ್ಯ ಶರಣಬಸವಪ್ಪ ಅವರು ಮಾಡಿದ್ದನ್ನು ಮರಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಶೈಕ್ಷಣಿಕ ಕ್ರಾಂತಿ ಅಂತ. ಈ ನೆಲ ಬರಗಾಲದ ಪ್ರದೇಶ ಅಂತ ಕರೀತಾರೆ. ಲಿಂಗೈಕ್ಯ ಶರಣಬಸವಪ್ಪ ಅವರಿಗೆ ಬರಗಾಲದ ಬಂಟ ಅಂತ ಕರೀತಾರೆ. ಈಗ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಶರಣಬಸವಪ್ಪ ಅವರು ಬರಗಾಲಕ್ಕೆ ಅನ್ನ ಕೊಟ್ಟರು. ಅದಾದ ನಂತರ ಅಜ್ಞಾನದಿಂದ ಬಳಲ್ತಿರ್ತಕ್ಕಂಥ ಜನರಿಗೆ ಜ್ಞಾನ ಕೊಟ್ಟರು. ಹಾಗಾಗಿ ಇವರಿಗೆ ಇವತ್ತು ಜ್ಞಾನ ಕಾಲದ ಬಂಟ ಅಂತಲೇ ನಾ ಕರೆದು ತಪ್ಪೇನಿಲ್ಲ. ಅಂಥ ಪೂಜೆನ ಕಳ್ಕೊಂಡು ಖಂಡಿತವಾಗಿ ನಾಡು ಬಡವಾಗಿದೆ. ಬಸವಾದಿ ಶರಣರ ದಾಸೋಹ ಪರಂಪರೆ ಪ್ರಾಮಾಣಿಕಗೊಳಿಸುವ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಬಸವಣ್ಣ ಪ್ರತಿಮೆ ಆಗಬೇಕನ್ನುವಂಥದ್ದು ಬಹು ದಿನಗಳ ಕನಸಾಗಿತ್ತು, ವರ್ಷಗಳ ಕನಸಾಗಿತ್ತು. ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಲಿಂಗೈಕ್ಯ ಶರಣಬಸವಪ್ಪ ಅವರು ಮಾಡಿದ್ದಾರೆ. ಇವತ್ತು ಅವರಿಲ್ಲವಂಥ ಕೋರಿಗಿದೆ. ಆದರೆ ಅವರ ಜ್ಞಾನ ಚೈತನ್ಯ ಮತ್ತು ಕ್ರಿಯಾ ಚೈತನ್ಯ, ಅವರ ಮಾತೋಶ್ರ ಇರತಕ್ಕಂಥ, ಅವರ ಧರ್ಮಪತ್ನಿ ಇರತಕ್ಕಂಥ ಮಾತೋಶ್ರ ದಾಕ್ಷಿಣ್ಯಮ್ಮ ತಾಯಿಯವರಲ್ಲಿ ಮತ್ತು 9ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ನಮ್ಮ ಚಿರಂಜೀವಿ ದೊಡ್ಡಪ್ಪಪ್ಪಳವರ ಹೃದಯದಲ್ಲಿ ಇವತ್ತು ಅಜರಾಮರವಾಗಿದೆ. ಅವ್ರ ಮೂಲಕ ಮತ್ತಷ್ಟು ಈ ಸಂಸ್ಥಾನ ಉಜ್ವಲ ಬೆಳೆಯುತ್ತೆ. ಆ ಮೂಲಕವೂ ಎಲ್ಲ ಜನಕ್ಕೂ ಸಾಮಾಜಿಕವಾಗಿರ್ತಕ್ಕಂಥ ಜ್ಞಾನವನ್ನು ಅನ್ನದಾಸೋದ ಮೂಲಕವಾಗಿ ಮತ್ತೆ ಆ ಶರಣಬಸವ ಪರಂಪರೆ ಮುಂದುವರಿಯುತ್ತಿರುವಂಥ ವಿಶ್ವಾಸ ನಮ್ಮದಾಗಿದೆ. ಲಿಂಗೈಕ್ಯ ಆಗಿರೋದು, ಶಿವೈಕ್ಯ ಆಗಿರೋದು ಈ ಭಾಗಕ್ಕೆ ತುಂಬಲಾರುವಂಥ ನಷ್ಟ ಆಗಿದೆ. ಈ ಶೈಕ್ಷಣಿಕ ವಿಚಾರ ಅದು ಕಟ್ಟ ಕಡೆಯವರಿಗೂ ಕೂಡ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಆ ರೀತಿ ನೋವು ಆಗಿದೆ. ಆದರೆ ವಯಸ್ಸು ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಬಸವಾದಿ ಶರಣರ ಇಚ್ಛೆ, ಸೃಷ್ಟಿಕರ್ತ ಪರಮಾತ್ಮನ ಆಸೆ ಅಂತ ಅವ್ರು ಇವತ್ತು ಅವ್ರ ಪಾದಕ್ಕೆ ಅರ್ಪಿತಾಗಿದ್ದಾರೆ. ಆದರೆ ಎಲ್ಲೇ ಒಂದು ಕಡೆ ಅವ್ರ ಮಗ ಚಿರಂಜೀವಿ ದೊಡ್ಡಪ್ಪಪ್ಪ ಅವನ ಆ ಸಂಸ್ಕಾರ, ಅವನ ಇಂದು ಬೆಳವಣಿಗೆ ನೋಡಿದರೆ ಖಂಡಿತವಾಗಿ ಅಪ್ಪಳವರ ಆಶೀರ್ವಾದದಿಂದ ಇನ್ನಷ್ಟು ಈ ಸಂಸ್ಥಾನ ಬೆಳೆಸುತ್ತೆ. ಜನರಿಗೆ ಏನೋ ಒಂದು ಈ ಸಂದರ್ಭದಲ್ಲಿ ದುಃಖ ಆಗಿರ್ಬೋದು, ಅದು ಈ ಸಂಸ್ಥಾನ ಇನ್ನಷ್ಟು ಉಜ್ವಲವಾಗಿ ಬೆಳೆಸುವಂಥ ಶಕ್ತಿಯನ್ನು ಭಗವಂತ ಖಂಡಿತವಾಗಿ ನಮ್ಮ ಚಿರಂಜೀವಿ ಅಪ್ಪ ಅವರು ಕೊಟ್ಟಿದ್ದಾನೆ. ಹಾಗಾಗಿ ಭಕ್ತರು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿರಂಜೀವಿ ಅಪ್ಪ ಅವರಲ್ಲಿ ನಮ್ಮ ಶರಣಬಸವಪ್ಪ ಅವರು ಕಾಣೋ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಎನ್ನುವಂಥ ಮಾತು ಇಚ್ಛೆ ಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.